ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲೇಮಾ ಎ ಪಿ ಅಬೂಬಕರ್ ಮುಸ್ಲಿ ಅವರೇ, ಅವರು ನಮ್ಮ ಉಳ್ಳಾಳದ ಕಾಜಿಯವರು ಮತ್ತು ಸಯ್ಯದ್ ಇವತ್ತು ದುಹಾ ನೆರವೇರಿಸಿದ ಸಯ್ಯದ್ ಟಕೋಯ ತಂಗಳವರೇ, ಈ ಸಂದರ್ಭದಲ್ಲಿ ನಾನು ಶೇಖ್ ಅಬ್ದುಲ್ ರೆಹಮಾನ್ ಅಲ್ ಬುಖಾರಿ ಜನಪ್ರಿಯ ಉಳ್ಳಾಳ್ ತಂಗಳವರನ್ನು ಎಂದು ಕರೆಯುತ್ತಿದ್ದವರು, ಅವರ ನಿಸ್ವಾರ ಸೇವೆಯನ್ನು ನಾನು ಸ್ಮರಿಸುತ್ತೇನೆ. ಉಳ್ಳಾಳ ದರ್ಗಾ ತನ್ನ ಈ ಪ್ರಸಿದ್ಧಿಯನ್ನು ಗಳಿಸಲು ಅವರ ಸೇವೆ ಒಂದು ಪ್ರಮುಖವಾಗಿತ್ತು ಎಂಬುದರಲ್ಲಿ ಸಂಶಯವಿಲ್ಲ. ಅವರ ನಿಧನ ಬಳಿಕ ಅವರ ಸುಪುತ್ರ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ಜನಪ್ರಿಯರಾಗಿ ಕೂರಾ ತಂಗಳ್ ಎಂಬ ಹೆಸರಿನಿಂದ ಪರಿಚಿತರಾಗಿದ್ದರು. ಅವರ ತಮ್ಮ ತಂದೆಯ ಹೆಜ್ಜೆಯಲ್ಲಿ ನಡೆಯುತ್ತಾ ಉಳ್ಳಾಳ ದರ್ಗವನ್ನು ಮುಂದುವರಿಸುವಲ್ಲಿ ಯಶಸ್ವಿಯಾದರು ಮತ್ತು ಜನರ ಪ್ರೀತಿಗೆ ಪಾತ್ರರಾದರು. ಈ ಇಂದಿನ ಈ ದರ್ಗಾದ ಅಧ್ಯಕ್ಷರಾದ ಹನೀಫಾಜಿಯವರು ಸಹ ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರಾದ CM ಇಬ್ರಾಹಿಂ ಅವರು ಇದ್ದಾರೆ. ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಅವರಿಗೆ ನನ್ನ ಗೌರವವನ್ನು ಕೊಡ್ತೇನೆ. ಈ ಇತಿಹಾಸ ಪ್ರಸಿದ್ಧ ಕುತುಬುಜ್ಜಮಾನ್ ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಅವರ 432ನೇ ವಾರ್ಷಿಕ ಹಾಗೂ 22ನೇ ಪಂಚವಾರ್ಷಿಕ ಉರುಸು ಪ್ರಯುಕ್ತ ನಾವಿಂದು ಇಲ್ಲಿ ಸೇರಿದ್ದೇವೆ. ಉಳ್ಳಾಳ ಉರುಸು ಬಹಳ ಪ್ರಸಿದ್ಧವಾಗಿದ್ದು, ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನರ ನಡುವೆ ಪ್ರೀತಿ ವಿಶ್ವಾಸ ಗಳಿಸಿ ಎಲ್ಲರಿಗೂ ಬೇಕಾದವರಾಗಿ ಬದುಕಿ ಬಾಳಿದ ಮಹಾನ್ ವ್ಯಕ್ತಿ ಸಯ್ಯದ್ ಮದನಿ ತಂಗಳವರು. ಹೀಗೆ ತಂಗಳವರು 500 ವರ್ಷದ ಹಿಂದೆ ಉಳ್ಳಾಳ ದರ್ಗಾ ಪರಿಸರದಲ್ಲಿ ಬಂದು ಅವರು ಬಹಳ ಸರಳತೆಯ ಜೀವನ, ಅವರ ಜೀವನ ಶೈಲಿ ಇದನ್ನು ಕಂಡು ಜನರು ಇಸ್ಲಾಂ ಧರ್ಮಕ್ಕೆ ಅನೇಕರು ಬಂದರು. ಇವರ ಆದರ್ಶ ಗುಣವನ್ನು ನಾವು ಇಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ ಅವರ ಆದರ್ಶ ಮಾದರಿ ಗುಣಗಳನ್ನು ತಿಳಿಸಬೇಕು. ಆದುದರಿಂದ ಅವರು ನಿಧನವಾಗಿ ಸುಮಾರು 500 ವರ್ಷ ಕಳೆದರೂ ಅವರ ಜನರ ಮನಸ್ಸಿನಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಇದು ಅವರ ಆ ಸ್ನೇಹ ಸ್ವಭಾವ ಮತ್ತು ಒಂದು ಕಾರಣ ಎಂದು ಹೇಳಿ ಯಾವ ಸಂಶಯವೂ ಇಲ್ಲ. ಎಲ್ಲ ಜಾತಿ ಮತ ಜನರು ಈ ಉಳ್ಳಾಳ ದರ್ಗದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುವುದು ನಾವು ಕಾಣುತ್ತೇವೆ. ಹಾಗಾಗಿ ಉಳ್ಳಾಳ ದರ್ಗವು ಸರ್ವಧರ್ಮದ ಸೌಹಾರ್ದತೆ ಒಂದು ಕೇಂದ್ರವಾಗಿದೆ ಎಂದರೆ ತಪ್ಪಾಗದು. ಸರ್ವಶಕ್ತರಾದ ಅಲ್ಲಾಹು ನೀಡಿದ ಅವಕಾಶ ಮತ್ತು ಸಂಪತ್ತನ್ನು ನಾವು ಸಮಾಜಕ್ಕೆ ನೀಡಿ ಉತ್ತಮ ದಾರಿಯಲ್ಲಿ ಖರ್ಚು ಮಾಡಿದರೆ ಮಾತ್ರ ನಮಗೆ ಅದರ ಪ್ರತಿಫಲ ದೊರಕುತ್ತದೆ. ಇಂತಹ ಮಹಾನ್ ಪುರುಷರಾದ ಸಯ್ಯದ್ ಮದನಿ ತಂಗಳವರು ಕಲಿಸಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಒಂದಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಏಕತೆಯಿಂದ ಮುನ್ನಡೆಯಬೇಕು. ಉಳ್ಳಾಳ ದರ್ಗಾ ಕೇವಲ ಒಂದು ದರ್ಗವಲ್ಲದೆ ಅದೊಂದು ಶೈಕ್ಷಣಿಕ ಕೇಂದ್ರವೂ ಹೌದು. ಇಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಪದವಿಯನ್ನು ನೀಡುವ ಉನ್ನತ ಕಾಲೇಜುಗಳಿವೆ. ಇದು ನಮಗೆ ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಎಲ್ಲದಕ್ಕಿಂತ ನಮಗೆ ಅಗತ್ಯವಿರುವುದು ಈಗ ಶಿಕ್ಷಣ. ಇಂದು ಇಲ್ಲಿ ಸಯ್ಯದ್ ಮದನಿ ಶರಿಯತ್ ಕಾಲೇಜಿನ 38 ವಿದ್ಯಾರ್ಥಿಗಳಿಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೇಮಾ ಎ ಪಿ ಉಸ್ತಾದರವರು ದಿವ್ಯ ಹಸ್ತದಲ್ಲಿ ಅವರಿಗೆ ಸನದನ್ನು ಕೊಟ್ಟಿದ್ದಾರೆ ಎಂದು ಕೇಳಿ ತಿಳಿದರೂ ಬಹಳ ಸಂತೋಷ ಪಡುತ್ತೇನೆ. ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ, ಅವರಿಗೆಲ್ಲ ಥರದ ವಿಜಯ ದೊರಕಲಿ ಎಂದು ನಾನು ಈ ಸಂದರ್ಭದಲ್ಲಿ ಅಲ್ಲಾಹವನ್ನು ಪ್ರಾರ್ಥಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅನೇಕ ಗಣ್ಯರು ಭಾಗವಹಿಸಿರುತ್ತಾರೆ.
ಹೀಗೆ ಉಳ್ಳಾಳ ದರ್ಗದ ಉರುಸು ಮೂಲಕ ನೀಡುವ ಸೌಹಾರ್ದದ ಹಾಗೂ ಇಸ್ಲಾಂ ಧರ್ಮದ ಸಂದೇಶವನ್ನು ನಾವು ಬದುಕಿನಲ್ಲಿ ಅಳವಡಿಸಲು ಸಾಧ್ಯವಾಗಿದೆ. ಹೀಗಾಗಿ ನಾವೆಲ್ಲರೂ ಈ ಉರೂಸ್ ಕಾರ್ಯಕ್ರಮದಲ್ಲಿ ಕೇವಲ ಔಪಚಾರಿಕವಾಗಿ ಸೇರದೆ ಇಲ್ಲಿಯ ದಿನದ ಪ್ರತಿ ದೊರಕುವ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಾವು ಈ ಮಾಡಿದ ಈ ನಿಸ್ವಾರ್ಥ ಸೇವೆಗೆ ಒಂದು ಫಲ ಸಿಕ್ಕಿದಂತೆ ಆಗುತ್ತದೆ. ಇದರಿಂದ ಉಳ್ಳಾಳದಾಗ ಹೆಸರು ಇನ್ನಷ್ಟು ಪ್ರಸಿದ್ಧಿ ಪಡೆಯಲು ಕಾರಣವಾಗುತ್ತದೆ. ನಮಗೆಲ್ಲರಿಗೂ ಅಲ್ಲಾಹ್ ಒಳ್ಳೆಯದನ್ನು ಮಾಡಲಿ ಮತ್ತು ನನಗೆ ಈ ಸಭೆಯಲ್ಲಿ ಭಾಗವಹಿಸಿ ಅವಕಾಶ ನೀಡಿದ ಇಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿಗೆ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಶುಭ ನುಡಿಗಳನ್ನು ನೀಡಿದ ವೈ ಅಬ್ದುಲ್ಲಾ ಕುಂಞಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.